ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗದಗ ಜಿಲ್ಲೆಯಾದ್ಯಂತ ವಿದ್ಯಾರ್ಥಿಗಳ ಮೇಲೆ ಗಾಂಜಾ, ಅಫೀಮು, ಮದ್ಯಪಾನ ಮತ್ತಿನಲ್ಲಿ ಕರ್ನಾಟಕ ಕಿರುಕುಳ ತಡೆಯುವಂತೆ ಯುವ ಭೀಮಾ ಸೇನೆಯಿಂದ ಬೃಹತ್ ಪ್ರತಿಭಟನೆ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ಕಾಲೇಜಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಮಾಡುವುದು ಹೆಚ್ಚಾಗ್ತಾ ಇದೆ. ಅದೇ ರೀತಿ ನಮ್ಮ ಗದಗದಾದ್ಯಂತ ಅಕ್ರಮವಾಗಿ ಗಾಂಜಾ, ಅಫೀಮು, ಮದ್ಯ ಮಾರಾಟ ಕೆಲವು ಕಾಲೇಜು ಆಸುಪಾಸಿನಲ್ಲಿ ಮಾರಾಟವಾಗ್ತಾ ಇದೆ. ಇದರಿಂದ ಕಾಲೇಜು ಹುಡುಗರು ಮತ್ತು ಸ್ಥಳೀಯ ಹುಡುಗರು ಮತ್ತು ಕುಡಿದಿದ್ದಾರೆ. ಪೋಸ್ಟ್ ಮೆಟ್ರಿಕ್ ಮೈನಾರಿಟಿ ಹಾಸ್ಟೆಲ್ ಹಾಗೂ ರೋಟರಿ ಸೆಂಟ್ರಲ್ ಹೈಸ್ಕೂಲ್ ಗದಗ ಬೆಟಗೇರಿ ಆಟೋ ಕಾಲೋನಿ ಕೃಷ್ಣನಗರ ಅಲ್ಲಿಗೆ ಶಿಕ್ಷಣ ಕಲಿಯಲು ಬಂದ ಹೆಣ್ಣು ಮಕ್ಕಳ ಮೇಲೆ ಕಿರುಕುಳ ನೀಡುವುದು, ರಸ್ತೆ ಬದಿಯಲ್ಲಿ ಬಂದು ಕೂಗುವುದು, ಕೆಟ್ಟದಾಗಿ ಮಾತನಾಡುವುದು, ಕೆಲವು ಪುಂಡರು ಮಕ್ಕಳು ಕೈ ಎತ್ತುತ್ತಿರುವ ಘಟನೆಗಳು ದಿನನಿತ್ಯ ಹಿಂಸೆ ನೀಡುತ್ತಿದ್ದಾರೆ. ಈ ಹೆಣ್ಣು ಮಕ್ಕಳು ಅವರ ತಂದೆ ತಾಯಿಗಳಿಗೆ ಕೂಡ ತಿಳಿಸಲು ಆಗ್ತಾ ಇಲ್ಲ. ಶಾಲಾ ಕಾಲೇಜು ಬಿಡಿಸಿ ಮನೆಯಲ್ಲಿ ಇಟ್ಟುಕೊಳ್ತಾರೆ ಎಂಬ ಭಯ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಏನಾದ್ರೂ ಹೇಳಿದ್ರೆ ನಿನ್ನ ಕೊಲೆ ಮಾಡ್ತೀನಿ, ನಿಮ್ಮ ಜೀವನ ಹಾಳು ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಈ ಗದಗ ಜಿಲ್ಲೆಯಾದ್ಯಂತ ಹೆಣ್ಣು ಮಕ್ಕಳು ಯಾವುದೇ ರಕ್ಷಣೆ ಇಲ್ಲ. ತಾವು ಮಾನ್ಯ ಉಪವಿಭಾಗದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗಾಂಜಾ, ಅಫೀಮು, ಮದ್ಯಪಾನ ಮಾರಾಟ ಮಾಡುವವರು ಹಾಗೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಕಿರುಕುಳ ನೀಡುವವರ ಮೇಲೆ ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಯುವ ಕರ್ನಾಟಕ ಭೀಮಸೇನೆ ಗದಗ ಜಿಲ್ಲಾಧ್ಯಕ್ಷರು ಆದ ರಾಮ ಬಾಗಲಕೋಟೆ ನಾಯಕತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ಭೀಮಸೇನೆ ಗದಗ ಜಿಲ್ಲಾ ಉಪಾಧ್ಯಕ್ಷರು ಆದ ಖಾಜಾ ಸಾಬ್ ಗಬ್ಬೂರು, ಅಲ್ತಾಫ್ ಸಾಬ್ ಕಟ್ಟಿಮನಿ, ಶಬೀರ್ ತಹಶೀಲ್ದಾರ್ ಗದಗ ತಾಲೂಕು ಅಧ್ಯಕ್ಷರು, ಮೆಹಬೂಬ್ ಬೆಟಗೇರಿ, ಜಿಲ್ಲಾ ಖಜಾಂಚಿ ಯಕಣ್ಣ ತೇರದಾಳ, ಸಂಚಾಲಕರು, ಅನೇಕ ಕಾರ್ಯಕರ್ತರು ಭಾಗವಹಿಸಿದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.